ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ಲತ್ತೀನಿ. ಇವತ್ತಿನ ವೀಡಿಯೋದಾಗ ನಾನು ನಿಮ್ಗೆ ಚೆನ್ನ ಮಸಾಲೆ ರೆಸಿಪಿ ತೋರಿಸ್ಲತ್ತೀನಿ ನೋಡಿ. ಅಂದ್ರೆ ನಮ್ಮ ಕಡೆ ಇದ್ರೆ ತಪ್ಪು ಕಡಲೆಕಾಯಿ ಅಂತ ಕರಿತಾರೆ ರೀ. ಬರ್ರಿ ಹೇಗೆ ಮಾಡೋದು ಅಂತ ನೋಡ್ರಿ ಫ್ರೆಂಡ್ಸ್. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅಂತ ತೋರಿಸ್ಲತ್ತೀನಿ ನೋಡಿ. ಕಾಬೂಲ್ ಕಡಲೆ ನೀರಾಗ ಒಂದು 8 ಗಂಟೆ ನೆನೆ ಹಾಕಿ ಮತ್ತು ಕುಕ್ಕರ್ನಾಗ ಒಂದು 3 ಸೀಟಿ ಹೊಡ್ಸ್ಕೊಂಡು ಇಟ್ಟಿನಿ ನೋಡ್ರಿ. ಇವಾಗ ನಾನು ಏನೇನು ತೊಗೊಂಡಿನಿ ಅಂತ ತೋರಿಸ್ಲತ್ತೀನಿ ನೋಡಿ. ಒಂದು ದೊಡ್ಡ ಸೈಜ್ ಆಗೋಷ್ಟು ಈರುಳ್ಳಿ ನಾನು ಈ ಥರ ಬಾರೀಕ್ ಕಟ್ ಮಾಡಿ ಇಟ್ಕೊಂಡಿನಿ. ನೀವು ಇನ್ನೂ ಜಾಸ್ತಿ ಯೂಸ್ ಮಾಡೋದಿದ್ರೆ ಜಾಸ್ತಿ ಯೂಸ್ ಮಾಡ್ಬೋದ್ರಿ ಈರುಳ್ಳಿ. ಆಮೇಲೆ ಒಂದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ, ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿನಿ. ಚೆನ್ನ ಮಸಾಲ ಮಾಡ್ಲಿಕ್ಕೆ ಟೊಮೊಟೊ ಜಾಸ್ತಿನೇ ಇರ್ಬೇಕು ನೋಡಿ ಫ್ರೆಂಡ್ಸ್. ಆಮೇಲೆ ಒಂದು 2-3 ಮೀಡಿಯಮ್ ಸೈಜ್ ಆಗೋಷ್ಟು ಹಸಿಮೆಣಸಿನಕಾಯಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿ. ಮತ್ತು ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ತೊಗೊಂಡು ನೋಡಿ. ಚೋಲೆ ಮಸಾಲೆ ಇಲ್ಲ ರೀ ನಂಬಲ್ಲಿ, ಅದಕ್ಕೆ ಧನಿಯಾ ಯೂಸ್ ಮಾಡ್ಲತ್ತೀನಿ ನಾನು, ಗರಂ ಮಸಾಲ ಧನಿಯಾ. ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ತೊಗೊಂಡಿನಿ ನೋಡಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೆಗೆದಿಟ್ಕೊಂಡಿನಿ ನೋಡಿ. ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ತೆಗೆದಿಟ್ಕೊಂಡಿನಿ ನೋಡಿ. ನೀವು ಚೋಲೆ ಮಸಾಲೆ ಇದ್ರೆ ಚೋಲೆ ಮಸಾಲ ಹಾಕೋಬೋದು ರೀ, ನಂಬಲ್ಲಿ ಇಲ್ಲ, ಅದಕ್ಕೆ ನಾನು ಗರಂ ಮಸಾಲೆ ಯೂಸ್ ಮಾಡ್ತೀನಿ ಅದ್ರ ಬದಲಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತೆಗೆದಿಟ್ಕೊಂಡಿನಿ ನೋಡ್ರಿ. ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಗ್ಗರಣೆಗೆ ಎಣ್ಣೆ. ಬರ್ರಿ ಹೇಗೆ ಮಾಡೋದಂತ ನೋಡೋಣ ವೀಕ್ಷಕರೇ. ಸ್ಟವ್ ಮೇಲೆ ಕಡೆ ಇಟ್ಕೊಂಡಿನಿ ನೋಡಿ. ಒಂದು ಸ್ವಲ್ಪ ಬಿಸಿ ಮಾಡ್ಲಾಕ್ ಬಿಡ್ರಿ, ಉರಿ ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ. ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕೊಲತ್ತೀನಿ ನೋಡಿ. ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಯೂಸ್ ಮಾಡ್ಲತ್ತೀನಿ ನಾನು. ಆಮೇಲೆ ಜೀರಿಗೆ ಹಾಕೋಬೇಕ್ರಿ. ಜೀರಿಗೆ ಚಿಟಪಟ ಆಮೇಲೆ ಈರುಳ್ಳಿ ಹಾಕೊಲತ್ತೀನಿ ನೋಡಿ. ಈರುಳ್ಳಿ ಬಾರೀಕ್ ಕಟ್ ಮಾಡಿ ಇಟ್ಕೋಬೇಕು ನೋಡಿ. ಆಮೇಲೆ ಇದೊಂದು ಸ್ವಲ್ಪ ಮೀಡಿಯಮ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಕು ನೋಡಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕೊಲತ್ತೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕೊಳ್ರಿ. ಅರಿಶಿಣ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಕಲರ್ ಬರೋವರೆಗೂ ಹುರ್ಕೋಬೇಕು ನೋಡ್ರಿ ಹಾಗೆ. ಆಮೇಲೆ ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೆಗೆದಿಟ್ಕೊಂಡಿನಲ್ರಿ, ಅದು ಹಾಕೊಲತ್ತೀನಿ. ಆಮೇಲೆ ಇದನ್ನು ಹಾಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕ್ರಿ. ಒಂದು ಸ್ವಲ್ಪ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇವಾಗ ಎಲ್ಲನೂ ಒಂದು ಸ್ವಲ್ಪ ಮೀಡಿಯಮ್ ಕಲರ್ ಬರೋವರೆಗೂ ಹಾಗೆ ಹುರ್ಕೊಳ್ರಿ. ಉರಿ ಲೋ ಫ್ಲೇಮ್ನಾಗ ಇಡ್ರಿ ಫುಲ್ಲು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿನಿ ಟೊಮೊಟೊ ಹಾಕೊಲತ್ತೀನಿ ನೋಡಿ. ಟೊಮೊಟೊ ಹಾಕೊಂಡು ಒಂದು ಸ್ವಲ್ಪ ಟೊಮೊಟೊ ಮೆತ್ತು ಆಗೋವರೆಗೂ ಹುರ್ಕೊಳ್ರಿ. ಮೆತ್ತು ಆಗೋವರೆಗೂ ಹುರ್ಕೊಂಡ್ರೆ ಗ್ರೇವಿ ಚಲೋ ಬರ್ತದ್ರಿ. ಆಮೇಲೆ ಇದಕ್ಕೆ ಮೇಲೆ ಮುಚ್ಚಿ ಒಂದು 2 ನಿಮಿಷ ಉರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಹಾಗೆ ಹುರ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ ಮೆತ್ತು ಆಗ್ಯಾವ ನೋಡ್ಬೋದು. ಬುಡ ಕೂತ್ಕೊತ್ರಿ ಹಾಗೆ ಸೌಂಡ್ ಆಡಿಸ್ತಾನೆ ಇರ್ಬೇಕ್ರಿ. ಆಮೇಲೆ ಖಾರ ಹಾಕೊಲತ್ತೀನಿ ನೋಡಿ. ಆಮೇಲೆ ಮಸಾಲ ರೀ, ಧನಿಯಾ ಪೌಡರು, ಆಮೇಲೆ ಗರಂ ಮಸಾಲ ಎಲ್ಲ ಹಾಕೊಲತ್ತೀನಿ ನೋಡಿ. ಆಮೇಲೆ ಮಸಾಲ ಐಟಮ್ಸ್ ಎಲ್ಲನೂ ಹಾಕೊಂಡು ಕೈ ಬಿಡದೆ ಸೌಂಡ್ ಆಡಿಸ್ತಾ ಇರ್ರಿ, ಯಾಕಂದ್ರೆ ಬುಡ ಕೂತ್ಕೋತದ. ಎಲ್ಲನೂ ಇವಾಗ ಮಸಾಲೆ ಎಲ್ಲ ಫುಲ್ ನೀರು ಬಿಟ್ಕೊಳೋದು ನೋಡಿ. ಇನ್ನಷ್ಟು ಮೆತ್ತವಾಗಬೇಕ್ರಿ ಎಲ್ಲ. ಆಮೇಲೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳತ್ತೀನಿ ನೋಡಿ. ಜಾಸ್ತಿ ನೀರು ಹಾಕ್ಕೊಳ್ಬೇಡ್ರಿ, ನಾನೊಂದು ಸ್ವಲ್ಪ ನೀರು ಯೂಸ್ ಮಾಡ್ಲತ್ತೀನಿ, ಯಾಕಂದ್ರೆ ಗ್ರೇವಿ ಗಟ್ಟಿಯಾಗಿ ಬರಬೇಕಲ್ರಿ. ಇವಾಗ ಗ್ರೇವಿ ಎಲ್ಲ ರೆಡಿ ಆಗೈತೆ ನೋಡ್ರಿ. ಇವಾಗ ನಾನು ಕುಕ್ಕರ್ನಾಗ ಬೇಯಿಸಿಟ್ಕೊಂಡಿನಲ್ರಿ ಕಡಲೆಕಾಯಿ ಹಾಕೊಲತ್ತೀನಿ ನೋಡಿ. ಹಾಕೊಂಡು ಒಂದು ಸ್ವಲ್ಪ ಮೇಲೆ ಕೆಳಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕ್ರಿ. ಹಾಕೊಂಡ್ಮೇಲೆ ಮೇಲೆ ಕೆಳಗೆ ತಿರುಗಿಸ್ತಾನೆ ಇರ್ಬೇಕ್ರಿ, ಯಾಕಂದ್ರೆ ಬುಡ್ದಾಗ ಕೂತ್ಕೋತದ. ಆಮೇಲೆ ಇವಾಗ ಮೇಲಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಲತ್ತೀನಿ ನೋಡಿ. ಉಪ್ಪು ಹಾಕೊಂಡು ಮತ್ತೆ ಒಂದು ಸ್ವಲ್ಪ ತಿರುಗಿಸ್ಕೋಬೇಕ್ರಿ. ಆಮೇಲೆ ಇವಾಗ ಮೇಲೆ ಮುಚ್ಚಿ ಒಂದು 5 ನಿಮಿಷ ಉರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಬಿಟ್ಟಿನಿ ನೋಡ್ರಿ. ಇವಾಗ ನೋಡ್ಬೋದು ರೀ ಎಲ್ಲ ಕುದಿಲತ್ತದ, ಆಲ್ಮೋಸ್ಟ್ ಆಗ್ಯದ್ರಿ. ನಾ ಮಾಡಿರಿ ಇವತ್ತಿನ ಚೆನ್ನ ಮಸಾಲೆ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮತ್ತು ನನ್ನ ವೀಡಿಯೋಸ್ನ ಹೊಸದಾಗಿ ಯಾರ್ಯಾರು ನೋಡ್ತೀರಿ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳತ್ತೀನಿ ನೋಡ್ರಿ.
ಕೊತ್ತಂಬರಿ ಉದಿಸ್ಕೊಂಡು ಮೇಲೆ ಕೆಳಗೆ ಮಾಡ್ಕೊಳತ್ತೀನಿ ನೋಡಿ. ಕೊತ್ತಂಬರಿ ನಂಬಲ್ಲಿ ಕಡಿಮೆ ಐತ್ರಿ, ನಾನು ಅಷ್ಟೇ ಯೂಸ್ ಮಾಡ್ಲತ್ತೀನಿ. ಇವಾಗ ಇದು ಆಗ್ಯದ ನೋಡ್ರಿ. ಮೇಲೆ ಮುಚ್ಚಳ ಮುಚ್ಚಿ ಬಿಡ್ಬೇಕ್ರಿ. ಇವಾಗ ಫುಲ್ ರೆಡಿ ಆಗ್ಯದ ನೋಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಕೀಪ್ ಸಪೋರ್ಟ್. ಥ್ಯಾಂಕ್ ಯು.